ಎಲವ ರಾಕ್ಷಸಧಮ, ನಿನ್ನ ಕಡೆ ನಾನು ಸಮೀಪಿಸುತ್ತೇನೆ. ಚಾಮುಂಡೇಶ್ವರಿ ಮಹಿಷನನ್ನು ವಧಿಸಿದಳು. ಅವನ ರೌದ್ರ ರೂಪವನ್ನು ನೋಡಿದ ದೇವತೆಗಳು ಮುಡುಗಿ ಹೋದರು. ಶಾಂತ ರೂಪಿಣಿಯಾದಂತೆ ಪ್ರಾರ್ಥಿಸಿದರು. ಐಗಿರಿ ನಂದಿನಿ ನಂದಿನ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ವೇಷಿನಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ. ಶಾಂತ ರೂಪ ತಳೆದು ಮೈಸೂರು ಚಾಮುಂಡಿಯಾದ ಬೆಟ್ಟದ ಮೇಲೆ ನೆಲೆಸಿದರು. ಇದು ಪುರಾಣದ ಮಾತು. ಇತಿಹಾಸದ ಮಾತು ಬೇರೆ. 14ನೇ ಶತಮಾನ. ಆಗ ಈ ಪ್ರದೇಶದ ಹೆಸರು ಸದಿನಾಡು. ಇದರ ಅಧಿಪತಿ ಚಾಮರಾಜ. ಆತನ ಪಟ್ಟದರಸಿ ಚಿಕ್ಕದೇವರ ಸಮ್ಮಣ್ಣಿ. ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ. ಚಾಮರಾಜ ಅಕಾಲ ಮರಣಕ್ಕೆ ತುತ್ತಾದ. ಪಕ್ಕದ ಕಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು.